ದೀರ್ಘಕಾಲದವರೆಗೆ ಕುಳಿತು ಅಥವಾ ನಿಂತುಕೊಂಡೇ ಕೆಲಸ ಮಾಡುವುದು ಬೆನ್ನು ನೋವು ಮತ್ತು ಕೆಳಬೆನ್ನು ನೋವಿಗೆ ಕಾರಣವಾಗಬಹುದು. ಜೊತೆಗೆ ಅನೇಕರು ಕಚೇರಿ ವೇಳೆ ಕುರ್ಚಿಯಲ್ಲಿ ಗಂಟೆಗಟ್ಟಲೆ ಕುಳಿತುಕೊಳ್ತಾರೆ. ಹೀಗಾಗಿ ಇದ್ದಕ್ಕಿದ್ದಂತೆ ಬೆನ್ನು ನೋವಿನ ಅನುಭವವಾಗುತ್ತೆ. ಇದು ವಿಪರೀತವಾದರೆ ಪ್ರಾಣ ಹಿಂಸೆ ನೀಡುತ್ತೆ. ಹಾಗಾದ್ರೆ ಈ ಬೆನ್ನು ನೋವು ಬರದಂತೆ ತಡೆಯೋದು ಹೇಗೆ? ಇದಕ್ಕೆ ಪರಿಹಾರವೇನು? ಬನ್ನಿ ತಿಳಿಯೋಣ. ಗಂಟೆಗಟ್ಟಲೆ ಕುಳಿತು ಕೆಲಸ ಮಾಡಿ ಬೆನ್ನು ನೋವೆ? ಬೆನ್ನು ನೋವು ಬರಬಾರದು ಎಂದರೆ ಹೇಗೆ ಮಾಡಿ? ಪ್ರತಿನಿತ್ಯ ಆಫೀಸ್ಗೆ ಹೋಗುವವರು ಸಮಯದ ಅರಿವಿಲ್ಲದೆ ಕೆಲಸ ಮಾಡುತ್ತಾರೆ. ಅಲ್ಲಿನ ಒತ್ತಡದಿಂದ ನಾವು ಯಾವ ಭಂಗಿಯಲ್ಲಿ ಎಷ್ಟು ಸಮಯ ಕುಳಿತಿರ್ತೇವೆ ಅನ್ನೋದು ಕೂಡ ನಮ್ಮ ಗಮನಕ್ಕೆ ಬರೋದಿಲ್ಲ. ಕ್ರಮೇಣ ಈ ಅಭ್ಯಾಸ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗ್ತದೆ. ಅದರಲ್ಲಿ ಅತಿಯಾಗಿ ಕಾಡುವುದು ಬೆನ್ನು ನೋವು. ಈ ಸಮಸ್ಯೆ ನಮಗೆ ಹಲವಾರು ಕಾರಣಗಳಿಂದ ಉಂಟಾಗಬಹುದು. ದೀರ್ಘಕಾಲದವರೆಗೆ ಕುಳಿತುಕೊಳ್ಳುವುದು ಮತ್ತು ಹೆಚ್ಚು ಸಮಯ ನಿಂತುಕೊಂಡು ಕೆಲಸ ಮಾಡುವುದು ಕೂಡ ಬೆನ್ನು ನೋವು ಮತ್ತು ಕೆಳಬೆನ್ನು ನೋವಿಗೆ ಕಾರಣವಾಗಬಹುದು. ಜೊತೆಗೆ ಅನೇಕರು ಕಚೇರಿಗಳ ಕುರ್ಚಿಯಲ್ಲಿ ಗಂಟೆಗಟ್ಟಲೆ ಕುಳಿತುಕೊಳ್ತಾರೆ. ಅವರ ಭಂಗಿಯು ಸರಿಯಾಗಿರುವುದಿಲ್ಲ. ಹೀಗಾಗಿ ಇದ್ದಕ್ಕಿದ್ದಂತೆ ಬೆನ್ನು ನೋವು ಹಾಗೆಯೇ ಕೆಳ ಬೆನ್ನು ನೋವಿನ ಅನುಭವವಾಗುತ್ತದೆ. ಕೆಲವರು ಅದರ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದಿಲ್ಲ. ಆದರೆ ಇದು ನಾವು ಮಾಡುವ ದೊಡ್ಡ ತಪ್ಪು. ಹಾಗಾದ್ರೆ ಈ ಬೆನ್ನು ನೋವು ಬರದಂತೆ ತಡೆಯೋದು ಹೇಗೆ? ಇದಕ್ಕೆ ಪರಿಹಾರವೇನು? ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಬೆನ್ನು ನೋವು ಆರಂಭವಾಗಿ 2-3 ದಿನಗಳಲ್ಲಿ ನಿಮ್ಮ ನೋವು ಕಡಿಮೆಯಾಗದಿದ್ದರೆ ಅದಕ್ಕೆ ಕಾಳಜಿ ವಹಿಸುವುದು ಅಗತ್ಯ. ಈ ಸಮಸ್ಯೆಯಿಂದ ಬಳಲುತ್ತಿರುವವರು ಆದಷ್ಟು ಬೇಗ ವೈದ್ಯರ ಬಳಿಗೆ ಹೋಗಬೇಕು. ಬೆನ್ನು ನೋವನ್ನು ಬೇಗ ಕಡಿಮೆ ಮಾಡಲು ವೈದ್ಯರು ಔಷಧಿಗಳನ್ನು ಸೂಚಿಸುತ್ತಾರೆ. ಇದರ ಜೊತೆಗೆ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವ ಮೂಲಕ ನೀವು ಬೆನ್ನು ನೋವನ್ನು ಸುಲಭವಾಗಿ ಕಡಿಮೆ ಮಾಡಿಕೊಳ್ಳಬಹುದು. ಇನ್ನು ನಿಯಮಿತ ವ್ಯಾಯಾಮ. ವೈದ್ಯರ ಪ್ರಕಾರ ಬೆನ್ನು ಮತ್ತು ಕೆಳಬೆನ್ನು ನೋವಿನಿಂದ ಬಳಲುತ್ತಿರುವವರು ಕೆಲವು ಸರಳ ಯೋಗಾಸನಗಳನ್ನು ಮಾಡಲು ಆರಂಭಿಸಬೇಕು. ಇದರಿಂದ ಸುಲಭವಾಗಿ ಈ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಹಾಗಾಗಿ ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಉತ್ತಮ ಪ್ರಯೋಜನವನ್ನು ನೀಡುತ್ತದೆ. ಐಸ್ ಕೋಲ್ಡ್ ಕಂಪ್ರೆಸ್ ಅಥವಾ ಬಿಸಿ ಕಂಪ್ರೆಸ್. ಯಾವುದಾದ್ರೂ ಗಾಯದಿಂದಾಗಿ ಬೆನ್ನು ನೋವು ಬರ್ತಿದ್ರೆ ಐಸ್ ಕೋಲ್ಡ್ ಕಂಪ್ರೆಸ್ ನಿಮಗೆ ಪರಿಹಾರ ನೀಡುತ್ತೆ. ರಕ್ತ ಹೆಪ್ಪುಗಟ್ಟುತ್ತಿರುವಂತೆ ಕಂಡು ಬಂದ್ರೆ ಬಿಸಿ ಕಂಪ್ರೆಸ್ ನಿಮ್ಮ ಸಮಸ್ಯೆಯನ್ನ ಪರಿಹರಿಸಬಹುದು. ಆದ್ರೆ ಇದನ್ನ ಪ್ರಯತ್ನಿಸುವ ಮೊದಲು ವೈದ್ಯರ ಸಲಹೆ ಪಡೆದುಕೊಳ್ಳಿ. ದೇಹದ ಭಂಗಿಯಲ್ಲಿ ಬದಲಾವಣೆ. ಆಫೀಸ್ನಲ್ಲಿ ಒಂದೇ ಸ್ಥಳದಲ್ಲಿ ಕುಳಿತು ನಿರಂತರವಾಗಿ ಕೆಲಸ ಮಾಡಿದ್ರೆ ಬೆನ್ನು ಮತ್ತು ಕೆಳಬೆನ್ನು ನೋವು ಬೇಗನೆ ಬರಬಹುದು. ಹೆಚ್ಚಿನ ಜನರು ತಾವು ಯಾವ ರೀತಿಯಲ್ಲಿ ಎಷ್ಟು ಸಮಯ ಕುಳಿತುಕೊಂಡಿದ್ದೇವೆ ಅನ್ನೋದರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಅದರಲ್ಲಿಯೂ ಕುರ್ಚಿಯಲ್ಲಿ ಕುಳಿತು ಅಲ್ಲಿಯೇ ಮಲಗುವುದು ಸೊಂಟದ ಮೇಲೆ ಹೆಚ್ಚಿನ ಒತ್ತಡವನ್ನುಂಟು ಮಾಡುತ್ತೆ. ತಜ್ಞರು ಹೇಳುವ ಪ್ರಕಾರ ಸರಿಯಾಗಿ ನಿದ್ರೆ ಮಾಡಬೇಕು. ಆ ವೇಳಾಪಟ್ಟಿಯನ್ನ ಪ್ರತಿನಿತ್ಯ ಅನುಸರಿಸಬೇಕು. ಇದೆಲ್ಲದರ ಜೊತೆಗೆ ಕುರ್ಚಿಯ ಮೇಲೆ ಕುಳಿತುಕೊಂಡಿರುವಾಗ ನಿಮ್ಮ ಬೆನ್ನು ಮೂಳೆ ನೇರವಾಗಿರುವುದು ಬಹಳ ಮುಖ್ಯ. ಇನ್ನು ಮನಸ್ಸನ್ನು ಶಾಂತವಾಗಿಡೋದು. ಇದು ನಿಮಗೆ ಆಶ್ಚರ್ಯ ಅನಿಸಿದ್ರೂ ಸತ್ಯ. ಈ ರೀತಿ ಅಭ್ಯಾಸ ದೇಹದ ವಿವಿಧ ಭಾಗಗಳಲ್ಲಿ ನೋವನ್ನು ನಿವಾರಿಸುತ್ತೆ. ಅಲ್ಲದೆ ಮಾನಸಿಕ ಒತ್ತಡ ಮತ್ತು ಖಿನ್ನತೆಯ ನಡುವೆ ಸಂಬಂಧ ಇದೆಯಂತ ಹಲವಾರು ಅಧ್ಯಯನಗಳು ಕಂಡುಕೊಂಡಿವೆ. ಆದ್ದರಿಂದ ನಿಮಗೆ ದೈಹಿಕವಾಗಿ ಯಾವುದೇ ರೀತಿಯ ನೋವು ಕಾಣಬಾರದು ಎಂದುಕೊಂಡ್ರೆ ಒತ್ತಡವನ್ನ ನಿಯಂತ್ರಣದಲ್ಲಿಡೋದು ಬಹಳ ಮುಖ್ಯ. ಇನ್ನು ಸಾಕಷ್ಟು ನಿದ್ರೆ ಮಾಡೋದು. ನಿದ್ರೆಗೂ ಬೆನ್ನು ಮತ್ತು ಕೆಳಬೆನ್ನು ನೋವಿಗೂ ಸಂಬಂಧವಿದೆಯೇ ಅಂತ ಪ್ರಶ್ನೆ ಹುಟ್ಟಬಹುದು. ಆದ್ರೆ ನಮ್ಮ ನಿದ್ರೆ ನಿಜವಾಗಿಯೂ ಬೆನ್ನು ನೋವಿನ ಮೇಲೆ ಪರಿಣಾಮ ಬೀರುತ್ತದೆ. ತಜ್ಞರ ಪ್ರಕಾರ ಕಡಿಮೆ ನಿದ್ರೆ ಬೆನ್ನು ನೋವನ್ನು ಹೆಚ್ಚಿಸುತ್ತದೆ. ದಿನವಿಡೀ ವಿವಿಧ ರೀತಿಯ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಆನಂತರ ನೀವು ಆರಾಮವಾಗಿ ಮಲಗಿದ್ರೆ ದೇಹವು ವಿಶ್ರಾಂತಿ ಪಡೆಯುತ್ತದೆ. ಇದರಿಂದ ವಿವಿಧ ಸ್ನಾಯುಗಳು ಮತ್ತು ನರಗಳು ವಿಶ್ರಾಂತಿ ತೆಗೆದುಕೊಳ್ಳುತ್ತದೆ. ಆದ್ದರಿಂದ ದೇಹ ಆರೋಗ್ಯವಾಗಿರಲು ಜೊತೆಗೆ ನೋವು ಹಾಗೂ ಒತ್ತಡ ಮುಕ್ತವಾಗಿರಲು ದಿನಕ್ಕೆ 7-8 ಗಂಟೆ ಚೆನ್ನಾಗಿ ನಿದ್ರೆ ಮಾಡಿ ಆರೋಗ್ಯವಾಗಿರಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628,
ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.